ನಮಸ್ಕಾರ. ಗೀತಾ ಸತ್ಸಂಗಕ್ಕೆ ಸ್ವಾಗತ. ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಗುರುಗಳ ಮತ್ತು ಶ್ರೀಕೃಷ್ಣನ ಕೃಪೆಯಿಂದ ನಾವೆಲ್ಲರೂ ಈ ಗೀತಾ ಸತ್ಸಂಗಕ್ಕೆ ಸೇರಿದ್ದೀವಿ. ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರ್ಲಿ ಅಂತ ಪ್ರಾರ್ಥಿಸೋಣ. ಶ್ಲೋಕಗಳನ್ನು ಹೇಳೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮೋऽस्तु ते ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯ ತಪತ್ರನೇತ್ರ ಯೇನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ಆಚಾರ್ಯ ವಂದನೆ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತು ನಾವು 20ನೇ ಶ್ಲೋಕಕ್ಕೆ ಹೋಗೋಣ. ಮೊದಲನೇ ಅಧ್ಯಾಯ 20ನೇ ಶ್ಲೋಕ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಇದರ ಅರ್ಥ ಏನಂದ್ರೆ, ಇದು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಹೇ ಅರಸನೇ, ಹೇ ರಾಜ. ಈಗ ಕಳೆದ ಶ್ಲೋಕದಲ್ಲಿ ನಾವು ನೋಡಿದ್ವಿ ಹೇಗೆ ಅಂದ್ರೆ, ಎಲ್ರೂ ಶಂಖನಾದವನ್ನ ಮಾಡಿದ್ರು, ಅದರಿಂದ ಒಂದು ತುಮುಲ ಉಂಟಾಯ್ತು ಅಂತ. ಸೊ ಇವಾಗ ಮುಂದೆ ಹೇಳ್ತಾ ಇದ್ದಾನೆ ಸಂಜಯ ಧೃತರಾಷ್ಟ್ರನಿಗೆ, ರಾಜ, ಈ ತರ ಎಲ್ರೂ ಈ ತುಮುಲ ಇದೆಲ್ಲ ಆಯ್ತಲ್ಲ, ಆ ಸಮಯದಲ್ಲಿ ಕಪಿಧ್ವಜನಾದ ಅರ್ಜುನ, ಅಂದ್ರೆ ಅರ್ಜುನನ ಧ್ವಜದ ಮೇಲೆ ಕಪಿಯ ಚಿಹ್ನ ಇತ್ತು. ಆ ಕಪಿಧ್ವಜ ಅರ್ಜುನ ಅವನೇನ್ ಮಾಡ್ತಾನೆ, ಯುದ್ಧಕ್ಕೆ ರೆಡಿಯಾಗಿರೋ ಅಂತ ತಯಾರಾಗಿರೋ ಈ ಕೌರವರನ್ನೆಲ್ಲ ನೋಡ್ತಾನೆ. ನೋಡಿದಾಗ ಅವನು ಕೂಡ ಇವಾಗ ಯುದ್ಧ ರೆಡಿ ಆಗ್ಬೇಕು, ತಯಾರಾಗ್ಬೇಕು ಅಂತ ಹೇಳಿ ತನ್ನ ಬಾಣಗಳನ್ನ ರೆಡಿ ಮಾಡ್ಕೋತಾನೆ, ಕೈಯಲ್ಲಿ ಧನುಷ್ಯವನ್ನ ಹಿಡಿತಾನೆ ಮತ್ತು ಮುಂದೆ ಈ ರೀತಿ ಕೃಷ್ಣನ ಹತ್ರ ಈ ರೀತಿ ಹೇಳ್ತಾನೆ, ಈ ರೀತಿ ಮಾತಾಡ್ತಾನೆ. ಋಷಿಕೇಶ ಅಂದ್ರೆ ಇಲ್ಲಿ ಕೃಷ್ಣನ ಉಲ್ಲೇಖ. ಸೊ ಈ ತರ ಸಂಜಯ ಕನ್ವೆ ಮಾಡ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ಅರ್ಜುನ ಎಲ್ಲಾ ಕೌರವರನ್ನ ನೋಡ್ಬಿಟ್ಟು ಅವನು ಕೂಡ ಯುದ್ಧಕ್ಕೆ ಸಿದ್ಧನಾಗಿ ಈ ರೀತಿ ಹೇಳ್ದ ಕೃಷ್ಣನ ಹತ್ರ ಅಂತ ಹೇಳಿ ಇಲ್ಲಿಗೆ ನಿಲ್ಸೋಣ. ಕೃಷ್ಣನ ಹತ್ರ ಏನ್ ಹೇಳ್ತಾನೆ ಅರ್ಜುನ ಅನ್ನೋದು ಮುಂದಿನ ಸತ್ಸಂಗದಲ್ಲಿ ನೋಡೋಣ. ಇವತ್ತು ಈ ಶ್ಲೋಕಕ್ಕೆ ಏನು ನಾವು ತಿಳ್ಕೊಳ್ಳುವಂಥ ವಿಷಯಗಳು ಏನಿದೆ ಅಂತ ನೋಡೋಣ. ಮೊದಲನೇದಾಗಿ ಈ ಕಪಿಧ್ವಜ ಅಂತ ಹೇಳಿದ್ದಾರೆ ಇಲ್ಲಿ. ಕಪಿಧ್ವಜ ಅಂದ್ರೆ ಅರ್ಜುನನ ಬಗ್ಗೆ ಹೇಳ್ತಾ ಇದ್ದಾರೆ. ಅರ್ಜುನನ ಬಗ್ಗೆ ಅಂದ್ರೆ ಯಾರ ಧ್ವಜ, ಯಾರ ರಥದ ಮೇಲೆ ಒಂದು ಧ್ವಜ ಇದೆ, ಆ ಧ್ವಜದ ಮೇಲೆ ಆಂಜನೇಯ ಇದ್ದಾನೆ. ಕಪಿ ಅಂದ್ರೆ ಇಲ್ಲಿ ಹನುಮಂತ, ಆಂಜನೇಯ, ಅವನ ವಿಷಯದಲ್ಲಿ ಮಾತನಾಡ್ತಾ ಇದ್ದಾರೆ. ಸೊ ಯಾವ ಧ್ವಜದ ಮೇಲೆ ಆಂಜನೇಯ ಇದ್ದಾನೋ ಅಂಥ ಅರ್ಜುನ. ಈಗ ಆಂಜನೇಯ ಧ್ವಜದ ಮೇಲೆ ಇರೋದಕ್ಕೆ ಏನ್ ಮಹತ್ವ ಇದೆ ಅಂದ್ರೆ, ಎಲ್ಲಿ ಒಂದ್ ಕಡೆ ಹನುಮಂತ ಇದ್ದಾನೋ, ಎಲ್ಲಿ ಒಂದ್ ಕಡೆ ಆಂಜನೇಯ ಇದ್ದಾನೋ ಅಲ್ಲಿ ಖಂಡಿತ ವಿಜಯ ನಿಶ್ಚಿತ. ಯಾವ ರೀತಿಯಲ್ಲಿ ಇದನ್ನ ನಾವು ಹೇಳ್ಬೋದು ಅಂದ್ರೆ, ನಾವು ರಾಮಾಯಣದಲ್ಲಿ ನಾವು ಬಹಳಷ್ಟು ವಿಷಯಗಳನ್ನ ಕೇಳಿದೀವಿ ಹನುಮಂತನ ಬಗ್ಗೆ. ಹನುಮಂತನಲ್ಲಿ ಎಷ್ಟೆಲ್ಲಾ ಗುಣಗಳಿವೆ. ಆ ಎಲ್ಲಾ ಗುಣದಲ್ಲೂ ಮುಖ್ಯವಾದ ಗುಣ ಹನುಮಂತನಿಗಿರೋದು ಅಂದ್ರೆ ಉತ್ಸಾಹ, ಮತ್ತೆ ಸದಾಕಾಲ ಸೇವೆಗಾಗಿ ತತ್ಪರನಾಗಿರೋದು. ಸೊ ಈ ಗುಣಗಳು, ಈ ಉತ್ಸಾಹ ಅನ್ನೋದು ತುಂಬಾ ಮುಖ್ಯವಾದ ಗುಣ. ಎಲ್ಲಿ ಹನುಮಂತ ಇದ್ದಾನೋ ಆ ಉತ್ಸಾಹ ಅನ್ನೋ ಭಾವ ಕೂಡ ಖಂಡಿತ ಇರುತ್ತೆ. ಮತ್ತೆ ಯಾವ ರೀತಿ ಹನುಮಂತ ಏನೇ ಒಂದು ಕಾರ್ಯ ತಗೊಂಡ್ರು ಅವನ ಅದನ್ನ ಗೆದ್ದು ಬಿಡ್ತಾನೆ, ಅವನ ಅದನ್ನ ಖಂಡಿತ ಸರಿಯಾದ ರೀತಿಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿರ್ತಾನಲ್ಲ, ಪರಿಪೂರ್ಣವಾಗಿ ಆ ಸೇವೆಯನ್ನ ಮಾಡಿರ್ತಾನೆ. ಅದೇ ರೀತಿಯಲ್ಲಿ ಅವನಿಗೆ ಅಷ್ಟೆಲ್ಲ
ಕಷ್ಟಪಟ್ಟು ಮಾಡಿರೋದಕ್ಕೆ ಅವನಿಗೆ ಫಲ ಏನು ಸಿಗುತ್ತೆ? ಯಾವತ್ತೂ ಹನುಮಂತನಿಗೆ ಜಯ ನಿಶ್ಚಯ. ಸೊ ಯಾರ ಧ್ವಜದ ಮೇಲೆ ಈ ಆಂಜನೇಯ ಇದ್ದಾನಲ್ಲ, ಅವು ಆ ಅರ್ಜುನನಿಗೆ ಖಂಡಿತ ಈ ಯುದ್ಧದಲ್ಲಿ ಅವನಿಗೂ ಜಯ ನಿಶ್ಚಿತ ಅಂತ ಇಂಡೈರೆಕ್ಟ್ ಆಗಿ ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ನಾವು ಮುಂಚೆನೆ ಯಾವುದೋ ಒಂದು ಬೇರೆ ಶ್ಲೋಕದಲ್ಲಿ ನೋಡಿದ್ವಿ, ಎಲ್ಲಿ ಸಂಜಯ ಕೃಷ್ಣನ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಮಾಧವ ಅಂತ ಕೃಷ್ಣನ ಹೆಸರನ್ನ ಉಪಯೋಗಿಸ್ತಾನೆ. ಸೊ ಮಾಧವ ಅಂತ ಹೇಳಿದಾಗ ಏನು, ಯಾರು ಶ್ರೀ ದೇವಿ ಲಕ್ಷ್ಮೀ ದೇವಿಯ ಪತಿನೋ ಅವನು ಮಾಧವ ಅನ್ನೋ ಅರ್ಥ. ಸೊ ಎಲ್ಲಿ ಶ್ರೀ ಇದ್ದಾಳೋ ಅಲ್ಲಿ ಖಂಡಿತ ಯಶ ಸಿಕ್ಕೇ ಸಿಗತ್ತೆ, ಎಲ್ಲಿ ಶ್ರೀ ಇದ್ದಾಳೋ ಅಲ್ಲಿ ಜಯ ನಿಶ್ಚಯ. ಅದೇ ರೀತಿಯಲ್ಲಿ ಈ ಶ್ಲೋಕದಲ್ಲಿ ಕಪಿಧ್ವಜ ಅಂತ ಹೇಳೋದ್ರಿಂದ ಕೂಡ ವಿಜಯದ ಸಂಕೇತಾನೇ ಅದು ಹೇಳ್ತಾ ಇದೆ ಅಂತ ಸಂಜಯ ಇವಾಗ ಇಂಡೈರೆಕ್ಟ್ ಆಗಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಸೊ ಈ ಆಂಜನೇಯ ಈ ಹನುಮಂತನ ಇದು ಯಾಕೆ, ಹನುಮಂತ ಯಾವ ರೀತಿಯಲ್ಲಿ ಈ ಧ್ವಜದ ಮೇಲೆ ಬಂದ ಅಂತ ಹೇಳೋದಕ್ಕೆ 2 ಕಥೆಗಳು ಇದೆ. 2 ಕಾರಣ ಹೇಳ್ತಾರೆ ದೊಡ್ಡವರು. ಮೊದಲನೇದಾಗಿ ಪಾಂಡವರು ವನವಾಸಕ್ಕೆ ಅಂತ ಹೊರಟಾಗ, ಅವರೆಲ್ಲೋ ವನವಾಸದಲ್ಲಿ ಇದ್ದಾಗ ಎಲ್ಲೋ ಒಂದು ಕಾಡಲ್ಲಿ ಇರ್ತಾರೆ. ಆಗ ಗಾಳಿಯಲ್ಲಿ ಬೀಸ್ಕೊಂಡು ಒಂದು ತುಂಬಾ ಸುಂದರವಾದ ಒಂದು ಹೂವ ಅಲ್ಲಿ ಬಂದು ದ್ರೌಪದಿ ಹತ್ರ ಬೀಳುತ್ತೆ. ಅದು ತುಂಬಾ ಸುಗಂಧನೂ ಚೆನ್ನಾಗಿರುತ್ತೆ, ನೋಡಕ್ಕೂ ಸುಂದರವಾಗಿರುತ್ತೆ. ಏನಿದು ಈ ಪುಷ್ಪ ಅಂತ ನೋಡ್ತಾಳೆ ಅವಳು. ಆಗ ಅವ್ರಿಗೆ ಗೊತ್ತಾಗುತ್ತೆ, ಭೀಮನ ಹತ್ರ ಅವಳು ತೋರಿಸ್ತಾಳೆ, ನೋಡು ಈ ಪುಷ್ಪ ಅಂತ. ಅವನು ಓ ಇದು ಸೌಗಂಧಿಕ ಪುಷ್ಪ ಅಂತ ತಿಳ್ಕೊತಾನೆ. ಸರಿ, ಇದು ತುಂಬಾ ಸುಂದರವಾಗಿದೆಯಲ್ಲ, ನಂಗೆ ಇಂಥ ಪುಷ್ಪಗಳಿನ್ನ ಬೇಕು ಅಂತ ಅವಳು ಆಸೆ ಹೇಳ್ಕೊತಾಳೆ. ಆಗ ಭೀಮ ಏನ್ ಮಾಡ್ತಾನೆ, ಸರಿ ನಿನಗೋಸ್ಕರ ನಾ ಈ ಪುಷ್ಪವನ್ನ ಹುಡ್ಕೊಂಡು ತಗೊಂಬರ್ತೀನಿ, ಎಲ್ಲಿ ಇದು ಬೆಳೀತಾ ಇದೆಯೋ ಅಂತ ನನ್ನಲ್ಲಿ ಹೋಗಿ ನೋಡ್ಕೊಂಬರ್ತೀನಿ ಅಂತ ಎಲ್ಲೋ ನಡಿಯಕ್ ಶುರು ಮಾಡ್ತಾನೆ. ಒಂದು ಪರ್ವತದ ಹತ್ರ ಹೋಗ್ತಾ ಇರ್ತಾನೆ ಆ ಪುಷ್ಪವನ್ನ ತಗೊಂಬರ್ಬೇಕು ಅಂತ. ಆಗ ಅಲ್ಲಿ ದಾರಿಯಲ್ಲಿ ಒಂದು ವಯಸ್ಸಾದ ಒಂದು ಕೋತಿ ಕೂತಿರುತ್ತೆ. ಆಗ ಭೀಮ ನೋಡ್ತಾನೆ, ಅವನ ಹತ್ರ ಬಂದ್ರೂ ಆ ವಯಸ್ಸಾದ ಕೋತಿ ಆ ಕಪಿ ನಿದ್ದೆ ಮಾಡಿರೋ ತರ ಮೂರ್ಛೆ ಆದಂಗೆ ಒಂಥರ ಸುಮ್ಮನೆ ಹಂಗೆ ಅಲ್ಲಾಡದೆ ಕೂತಿರುತ್ತೆ. ಆಗ ಭೀಮ ಕರೀತಾನೆ ಜೋರಾಗಿ, ಹೇ ಕೋತಿ ಸೈಡ್ಗೆ ಹೋಗು, ನಂಗೆ ದಾರಿ ಕೊಡು, ನಾನು ಹೋಗ್ಬೇಕು ಅಂತ. ಆದ್ರೂ ಆ ಕಪಿ ಕಣ್ಣು ಬಿಡುತ್ತೆ, ಆದ್ರೆ ಅದೇನು ಮಾಡೋದೇ ಇಲ್ಲ, ಹಂಗೇ ಅಲ್ಲೇ ಕೂತಿರುತ್ತೆ. ಅವಾಗ ಇನ್ನೊಂದ್ಸರಿ ಕರೀತಾನೆ ಈ ಭೀಮ, ಕರೆದ್ಬಿಟ್ಟು ಹೇಳ್ತಾನೆ, ಪಕ್ಕಕ್ಕೆ ಹೋಗು, ನಂಗೆ ದಾರಿ ಕೊಡು ಅಂತ. ಆದ್ರೂ ಅದು ಆವಾಗ ಮಾತಾಡುತ್ತೆ ಆ ವಯಸ್ಸಾದ ಕಪಿ. ಅದೇನ್ ಹೇಳುತ್ತೆ ಅಂದ್ರೆ, ನಿನ್ಗು ನೋಡ್ತಾ ಇದೆಯಲ್ಲ, ನಾನು ತುಂಬಾ ವಯಸ್ಸಾಗಿದೆ, ನಂಗೆ ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ, ನನಗೆ ಇಲ್ಲಿಂದ ನನ್ನ ಅಲ್ಲಾಡಕ್ಕೆ ಆಗ್ತಾ ಇಲ್ಲ, ನೀನೇ ಸ್ವಲ್ಪ ಈ ನನ್ನ ಬಾಲ ತಾನೇ ನಿನಗಿಲ್ಲಿ ರಸ್ತೆಯಲ್ಲಿ ಅಡ್ಡ ಬರ್ತಾ ಇರೋದು, ನನ್ನ ಬಾಲ ಸ್ವಲ್ಪ ನೀನೇ ಸೈಡಿಗೆ ಮಾಡ್ಬಿಡು, ನೀನ್ ನಡ್ಕೊಂಡು ಹೋಗ್ಬೋದು ಅವಾಗ ಅಂತ ಹೇಳ್ತಾನೆ. ಆವಾಗ ಭೀಮ ಏನ್ ಮಾಡ್ತಾನೆ, ಅಯ್ಯೋ ಏನ್ ಇದೆಲ್ಲಾನು ನಾವು ಮಾಡ್ಬೇಕಾ ಅಂತ ಒಂಥರ ಕೋಪದಲ್ಲಿ ಸುಮ್ಮನೆ ಹಂಗೆ ಕ್ಯಾಶುವಲ್ ಆಗಿ ಆ ಎಡಗೈಯಲ್ಲಿ ಹೋಗ್ಬಿಟ್ಟು ಆ ಕಪಿಯ ಆ ಬಾಲವನ್ನ ಸೈಡ್ಗೆ ಮಾಡಕ್ಕೆ ಹಿಂಗ್ ಅಂತಾನೆ. ನೋಡಿದ್ರೆ ಏನು ಅದು ಮೂವೇ ಆಗಲ್ಲ, ಅಲ್ಲಾಡೋದೇ ಇಲ್ಲ. ಏನಿದು ಅಂತ 2 ಕೈಯಿಂದಾನು ಎತ್ತಿ ಅದನ್ನ ಪಕ್ಕಕ್ಕಿಡೋಣ ಅಂತ ನೋಡ್ತಾನೆ. ಆದ್ರೂ ಅವನ ಕೈಲಾಗಲ್ಲ. ನಮ್ಗೆಲ್ರಿಗೂ ಗೊತ್ತು ಭೀಮ ಎಷ್ಟು ಬಲಶಾಲಿ ಅಂತ. ಎಷ್ಟೋ ಆನೆಗಳ ಬಲ ಅವನಿಗಿತ್ತು ಅಂತ ಹೇಳ್ತಾರಲ್ಲ, 1000 ಆನೆಗಳ ಬಲ ಆ ಭೀಮಂಗಿತ್ತು ಅಂತ. ಅಷ್ಟು ಬಲವಂತ, ಅಷ್ಟು ಬಲ ಇರುವಂಥ ಈ ಭೀಮನಿಗೂ ಕೂಡ ಎಷ್ಟೇ ಪ್ರಯತ್ನ ಪಟ್ರು ಆ ಕೋತಿಯ ಬಾಲ ಪಕ್ಕಕ್ಕೆ ಮಾಡಕ್ಕೆ ಆಗೋದೇ ಇಲ್ಲ, ಎತ್ತಕ್ಕೆ ಆಗಲ್ಲ ಅವನಿಗೆ. ಆವಾಗ ತುಂಬಾ ಕಷ್ಟಪಡ್ತಾನೆ. ಆಮೇಲೆ ಅವ್ನಿಗೆ ಸಡನ್ ಆಗಿ ಎಲ್ಲೋ ತೋಚುತ್ತೆ, ಓಹೋ ಇಷ್ಟೆಲ್ಲ ನಾನು ಒದ್ದಾಡ್ತಾ ಇದ್ದೀನಿ, ಇದು ಯಾವುದೋ ಸಾಮಾನ್ಯವಾದ ಕಪಿ ಅಲ್ಲ, ಇದು ಯಾವುದೋ ದೇವತೆನೋ ಗಂಧರ್ವನೋ ಯಾರೋ ಇರಬೇಕು ಅಂತ ಅರ್ಥ ಆಗುತ್ತೆ. ಆಗ ಅವನು ಕೈ ಜೋಡಿಸ್ಕೊಂಡು ಕೇಳ್ತಾನೆ ಆ ಕೋತಿ ಹತ್ರ, ಕ್ಷಮಿಸಿ ನನ್ನನ್ನ, ನನಗೆ ಗೊತ್ತಾಗ್ಲಿಲ್ಲ, ನೀವು ಯಾರೋ ದೇವತೆನಾ, ನೀವು ಗಂಧರ್ವನ, ಯಾರು ನೀವು, ನನ್ಗೆ ಎಷ್ಟು ಶಕ್ತಿ ಇದೆ ಅಂತ ನನಗೆ ನನ್ನ ಶಕ್ತಿ ಮೇಲೆ ತುಂಬಾ ನನಗೆ ಗರ್ವ, ಆದ್ರೆ ನನ್ನ ಕೈಲಿ ಇವಾಗ ನಿಮ್ಮನ್ನ ಎತ್ತಕ್ಕೆ ಆಗ್ತಾ ಇಲ್ವಲ್ಲ, ಏನಕ್ಕೆ ಹೀಗೆ, ಯಾರು ನೀವು, ನಿಮ್ಮ ನಿಜವಾದ ರೂಪ ನನಗೆ ತೋರಿಸಿ ಅಂತ ಬೇಡ್ಕೊತಾನೆ. ಆಗ ಆ ಕಪಿ ಬಂದ್ಬಿಟ್ಟು ತನ್ನ ಒರಿಜಿನಲ್ ರೂಪ ತಗೊಳುತ್ತೆ. ಯಾರಂದ್ರೆ ಆಂಜನೇಯ. ಸೊ ಆವಾಗ ಆಂಜನೇಯ ಹೇಳ್ತಾರೆ ಭೀಮನಿಗೆ, ನಾನು ಆಂಜನೇಯ, ನಾನು ವಾಯುಪುತ್ರ, ಸೊ ಆ ರೀತಿಯಲ್ಲಿ ನೋಡಿದ್ರೆ ನಾನು ನಿನಗೆ ಅಣ್ಣನಾಗಬೇಕು. ನಾನು ಸುಮ್ಮನೆ ನಿನಗೆ ತುಂಬ ನಿನ್ನ ಬಲದ ಮೇಲೆ, ನಿನ್ನ ಶಕ್ತಿಯ ಮೇಲೆ ನಿನಗೊಂದು ಅಹಂಕಾರ ಇದೆ,
ಅದಕ್ಕಾಗಿ ನಿನಗೆ ಆ ಅಹಂಕಾರ ಇರಬಾರ್ದು ಅಂತ ಹೇಳ್ಕೊಡಕ್ಕೋಸ್ಕರ ನಾನು ಇದನ್ನ ನಡೆಸಿದ್ದು ಈ ಘಟನೆಯನ್ನ. ಆದ್ರೆ ನನ್ನ ಆಶೀರ್ವಾದ ಸದಾ ನಿನಗಿದೆ. ನೀನ್ ಚೆನ್ನಾಗಿ ಈ ಯುದ್ಧದಲ್ಲೆಲ್ಲ ಇನ್ನ ಮುಂದೆ ಯುದ್ಧ ಬರೋದಿದೆ. ಆಗ ಯುದ್ಧದಲ್ಲಿ ನೀನು ತುಂಬಾ ಒಳ್ಳೆ ರೀತಿಯಲ್ಲಿ ನೀನು ಯುದ್ಧ ಮಾಡಿ ನೀನ್ ಜಯ ಪಡಿತೀಯ ಖಂಡಿತ ಅಂತ ಹೇಳ್ತಾನೆ, ಆಶೀರ್ವಾದ ಕೊಡ್ತಾನೆ ಆಂಜನೇಯ. ಆವಾಗ ಭೀಮ ಕೇಳ್ಕೊತಾನೆ, ಈ ಯಾವ ರೀತಿ ನೀನ್ ಇವಾಗ ನಮ್ಗೆ ನೀನು ಆಶೀರ್ವಾದ ಕೊಟ್ಟಿದೀಯಲ್ಲ ನನ್ನ ಅಣ್ಣ ಅನ್ನೋ ರೂಪದಲ್ಲಿ, ಅದೇ ರೀತಿಯಲ್ಲಿ ನೀನು ನಮ್ಮ ಆ ಯುದ್ಧದ ಸಮಯದಲ್ಲಿ ಅರ್ಜುನನ ಧ್ವಜದ ಮೇಲೆ ನೀನಿರಬೇಕು. ನೀನಿದ್ರೆ ನಿನ್ನ ಸಾನ್ನಿಧ್ಯದಿಂದ ಖಂಡಿತ ನಮಗೆ ಯಶ, ನಮಗೆ ಜಯ ಸಿಕ್ಕೇ ಸಿಗುತ್ತೆ. ಮತ್ತೆ ನಮ್ಮಲ್ಲೆಲ್ಲ ನಮ್ಮ ಸೈನ್ಯದಲ್ಲೂ ಕೂಡ ಉತ್ಸಾಹ ತುಂಬುತ್ತೆ. ಸೊ ಖಂಡಿತ ನೀವು ಬಂದು ನಮ್ಮ ಧ್ವಜದ ಮೇಲೆ ಇರಬೇಕು ಅಂತ ಬೇಡ್ಕೊಂಡಾಗ ತಥಾಸ್ತು ಅಂತ, ಸರಿ ಆಗ್ಲಿ ಹಾಗೆ ಆಗ್ಲಿ ಅಂತ ಆಂಜನೇಯ ಒಪ್ಕೋತಾರೆ. ಅದೊಂದು ಕಾರಣ ಯಾಕೆ ಆಂಜನೇಯ ಪಾಂಡವರ ಅರ್ಜುನನ ಈ ಧ್ವಜದ ಮೇಲೆ ಇದ್ರು ಅನ್ನೋದಕ್ಕೆ. ಇನ್ನೊಂದು ಕಥೆನೂ ಹೇಳ್ತಾರೆ ಆಚಾರ್ಯರು. ಏನಂದ್ರೆ, ಒಂದು ಸಮಯ ಈ ವನವಾಸದ ಸಮಯದಲ್ಲೇನೆ ಅಲ್ಲಿ ಇಲ್ಲಿ ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಅವರು ಪಾಂಡವರು ಒಂದ್ ಸಮಯ ಅರ್ಜುನ ಈ ನಮ್ಮ ಭಾರತದ ದಕ್ಷಿಣದಲ್ಲಿ ಲಾಸ್ಟ್ ಪಾಯಿಂಟ್ ಅಂತ ಹೇಳ್ತೀವಲ್ಲ, ರಾಮೇಶ್ವರಂ, ಧನುಷ್ಕೋಡಿ, ರಾಮ ಸೇತು ಇರುವಂತ ಕಡೆ ಅಲ್ಲಿ ಹೋಗಿರ್ತಾನೆ. ಅಲ್ಲಿ ಹೋದಾಗ ಅವ್ನು ನೋಡ್ತಾನೆ, ಈ ರಾಮ ಲಂಕೆಗೆ ಕಟ್ಟಿದ ಸೇತು ಅದ್ ಇನ್ನೂ ಅಲ್ಲೇ ಇದೆಯಲ್ಲ ಅಂತ ನೋಡ್ತಾ ಇರ್ತಾನೆ. ಅವಾಗ ಅವನಿಗೊಂದು ವಿಚಾರ ಬರುತ್ತೆ, ಏನಿದು ಈ ಸೇತುವೆ, ರಾಮ ಬಂದ್ಬಿಟ್ಟು ಎಷ್ಟು ಶ್ರೇಷ್ಠವಾದ ಧನುರ್ಧರ, ಎಲ್ಲ ನಾವು ಕೇಳಿದ್ದೀವಿ, ಎಷ್ಟು ಅವನು ಯುದ್ಧದಲ್ಲಿ ಎಷ್ಟು ಒಳ್ಳೆ ರೀತಿಯಲ್ಲಿ ಯುದ್ಧ ಮಾಡಕ್ ಅವನಿಗೆ ಶಕ್ತಿ ಇತ್ತು. ಅವನ ಧನುಷ್ ಒಂದ್ಸರಿ ಹಿಡಿದ್ರೆ ಎಷ್ಟೊಂದು ಜನಗಳನ್ನ ನಾಶ ಮಾಡ್ತಾ ಇದ್ದ, ಎಷ್ಟು ಒಳ್ಳೆ ಧನುರ್ಧರ ಅವನು. ಆದ್ರೆ ಈ ರಾಮ ಯಾತಕ್ಕೋಸ್ಕರ ಈ ಕಲ್ಲು ಬಂಡೆ ಇದೆಲ್ಲ ಹಾಕಿ ಆ ಸೇತುವೆ ಯಾತಕ್ಕೋಸ್ಕರ ಕಟ್ದ? ಅವನ್ ಬಾಣಗಳಿಂದ ಅದರಿಂದಾನೇ ಒಂದು ಸೇತುವೆ ಕಟ್ಬೋದಿತ್ತಲ್ಲ, ಏನಕ್ಕೆ ಈ ತರ ಮಾಡ್ದ? ನಾನು ಒಳ್ಳೆ ಧನುರ್ಧರ, ನನಗೆ ಈ ವಿಚಾರ ಬರ್ತಾ ಇದೆ, ರಾಮನ್ಗೆ ಯಾಕಿದ್ ಬರ್ಲಿಲ್ಲ ಅಂತ ಅನ್ಕೊಂಡು ಆ ವಿಷಯ ಅಲ್ಲಿ ಯಾರೋ ಪಕ್ಕದಲ್ಲಿ ಇನ್ನ ಸ್ವಲ್ಪ ಜನ ಯಾತ್ರಿಗಳಿರ್ತಾರೆ, ಅವ್ರ ಹತ್ರ ಯಾರ ಹತ್ರನೋ ಒಬ್ಬರ ಹತ್ರ ಹೇಳ್ತಾನೆ ಅರ್ಜುನ. ರಾಮ ಒಂದು ಬಾಣಗಳಿಂದಾನೇ ಸೇತುವೆ ಕಟ್ಬೋದಿತ್ತಲ್ಲ, ಏನಕ್ಕೆ ಈ ಕಲ್ಲು ಬಂಡೆ ಎಲ್ಲ ಹಾಕೊಂಡು ಅಷ್ಟೆಲ್ಲ ಸಮಯ ಯೂಸ್ ಮಾಡಿ ಏನಕ್ಕೆ ಕಷ್ಟಪಟ್ಟಿದ್ದು ಅಂತ ಕೇಳ್ತಾನೆ. ಆಗ ಅಲ್ಲಿರೋರೊಬ್ರು ಹೇಳ್ತಾರೆ, ನಿಂಗೆ ನಿಜವಾಗ್ಲೂ ಹಂಗ ಅನ್ಸುತ್ತಾ? ಒಬ್ಬ ಬ್ರಾಹ್ಮಣರು ವೇಷದಲ್ಲಿ ಅಲ್ಲಿ ಇರ್ತಾನೆ. ಅವಾಗ ಅವ್ನು ಕೇಳ್ತಾನೆ, ನಿಂಗೆ ನಿಜವಾಗ್ಲೂ ಹಂಗ ಅನ್ಸುತ್ತಾ ಆ ತರ ಬಾಣದಿಂದ ಒಂದು ಸೇತುವೆ ಕಟ್ಬೋದಿತ್ತು ಅಂತ? ಹೌದು ಖಂಡಿತ ನಾನೇ ಕಟ್ಬೋದು, ಮತ್ತೆ ರಾಮನಿಗೆ ಏನ್ ಕಷ್ಟ ಅಂತಾನೆ ಅರ್ಜುನ. ಸರಿ ನೋಡೋಣ, ನೀನ್ ಕಟ್ಟು, ಒಂದು ಸೇತುವೆ ಕಟ್ಟು, ಇವಾಗ ಈಗ್ಲೂ ನಿನ್ ಚಾನ್ಸ್ ಇದೆಯಲ್ಲ, ರಾಮ ಅಂತೂ ಕಟ್ಲಿಲ್ಲ, ನೀನ್ ಇಲ್ಲಿ ಪಕ್ಕದಲ್ಲಿ ಕಟ್ಟು ಒಂದು ಸೇತುವೆನಾ ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನ ತನ್ನ ಬಾಣಗಳಿಂದ ಒಂದು ಸೇತುವೆ ಕಟ್ತಾನೆ. ಆಮೇಲೆ ಅಷ್ಟರಲ್ಲಿ ಈ ಬ್ರಾಹ್ಮಣನ್ಗೆ ಹೇಳ್ತಾನೆ, ಸರಿ ನೋಡೋಣ, ನೀನು ಕಟ್ಟಿದೀನಿ ನಾನು ನೋಡು ಅಂತ. ಸೊ ಈ ಬ್ರಾಹ್ಮಣ ಹೇಳ್ತಾನೆ, ಇಲ್ಲ, ನೀನ್ ಕಟ್ಟಿರೋದು ನಿಜವಾಗ್ಲೂ ಸ್ಟ್ರಾಂಗ್ ಆಗಿದೆಯಾ, ಅದು ಕರೆಕ್ಟ್ ಆಗಿ ತೇಲ್ತಾ ಇದೆಯಾ ಇಲ್ವಾ, ಇಲ್ಲ ಒಡೆದೋಗ್ಬಿಡ್ತಾ ಮಧ್ಯದಲ್ಲಿ ಅಂತ ಟೆಸ್ಟ್ ಮಾಡ್ಬೇಕಲ್ಲ ಅಂತ. ಸರಿ ನೀನ್ ನಡ್ಕೊಂಡು ಹೋಗು, ನೀನ್ ಅಲ್ಲಿ ನಿಂತ್ಕೊಂಡು ನೋಡು ಅಂತ ಹೇಳ್ತಾನೆ. ಸೊ ಈ ಬ್ರಾಹ್ಮಣ ಅಲ್ಲಿ ಹೋಗಿ ನಿಂತ್ಕೋತಾನೆ. ಅವ್ನು ಹೋಗಿ ಅದ್ರ ಮೇಲೆ ನಿಂತ್ಕೊಂಡಿದ ತಕ್ಷಣ ಆ ಸೇತುವೆ ಎಲ್ಲ ಮುರಿದು ಹೋಗ್ಬಿಡುತ್ತೆ, ಆ ಬಾಣಗಳೆಲ್ಲ ಛಿದ್ರ ಛಿದ್ರ ಆಗಿ ಅವನು ನೀರೊಳಗೆ ಬಿದ್ದ್ಬಿಡ್ತಾನೆ. ಕಷ್ಟಪಟ್ಕೊಂಡು ಹೆಂಗೋ ಆಚೆ ಬರ್ತಾನೆ. ಬಂದು ಅರ್ಜುನನ್ಗೆ ಹೇಳ್ತಾನೆ, ನೋಡು ಏನಿದು ನೀನ್ ಕಟ್ಟಿರುವಂತಹ ಸೇತುವೆ, ಬಾಣದಿಂದ ಅಷ್ಟು ಚೆನ್ನಾಗಿ ಕಟ್ಬೋದು ಇದೆಲ್ಲ ಅಂತ ಹೇಳ್ಕೊಂಡಿಯಲ್ಲ, ಅಷ್ಟೆಲ್ಲ ನೀನ್ ಜಂಬ ಕೊಚ್ಕೊಂಡೆ, ನೋಡಿದ್ರೆ ಇವಾಗ ಏನು ಇಲ್ವಲ್ಲ, ನಾನು ಬಿದ್ದೋಯ್ತಲ್ಲ, ಮುರಿದೋಯ್ತಲ್ಲ ಈ ಸೇತುವೆ ಅಂತ ಹೇಳ್ತಾನೆ. ನಾ ಇನ್ನೊಂದ್ಸರಿ ಕಟ್ತೀನಿ ನೋಡೋಣ, ಇನ್ನ ಸ್ಟ್ರಾಂಗ್ ಆಗ ಮಾಡ್ತೀನಿ ಅಂತಾನೆ ಅರ್ಜುನ. ಸರಿ ಇನ್ನೊಂದ್ಸರಿ ಮಾಡ್ತಾನೆ. ಮತ್ತೆ ಹೋಗಿ ಇವನ್ ನಿಂತ್ಕೋತಾನೆ ಬ್ರಾಹ್ಮಣ ಅಲ್ಲಿ, ಮತ್ತೆ ಮುಗಿದು ಹೋಗುತ್ತೆ. 3ನೇ ಸಲಿ ಕಟ್ತಾನೆ ಅರ್ಜುನ. ಆವಾಗ ಈ ಬ್ರಾಹ್ಮಣ ಹೋಗಿ ನಿಂತ್ಕೊಂಡಾಗ, 3ನೇ ಸಲಿ ಹೋಗಿ ನಿಂತ್ಕೊಂಡಾಗ ಏನ್ ಮಾಡಿದ್ರು ಅದು ಮುರಿಯಲ್ಲ. ಆಗ ಆ ಬ್ರಾಹ್ಮಣ ಏನ್ ಮಾಡ್ತಾನೆ, ತನ್ನ ನಿಜವಾದ ರೂಪವನ್ನ ತಾಳ್ತಾನೆ. ಯಾರವನು? ಆ ಬ್ರಾಹ್ಮಣ ವೇಷ ಹಾಕೊಂಡು ಬಂದಿರೋದು ಮತ್ತೆ ಆಂಜನೇಯನೇ. ನನ್ನ ಸ್ವಾಮಿ ರಾಮನ ಸೇತುವೆ ಬಗ್ಗೆ ಯಾರೋ ಹಿಂಗ್ ಮಾತಾಡ್ತಾ ಇದಾರಲ್ಲ, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಆ ಬ್ರಾಹ್ಮಣನ ವೇಷದಲ್ಲಿ ಬಂದು ಅರ್ಜುನನಿಗೆ ಚಾಲೆಂಜ್ ಮಾಡಿ, ನೋಡು ನಿನಗೆ ಸುಮ್ಮನೆ ಮಾತಾಡ್ತಾ ಇದೀಯಾ ಅಷ್ಟೇ, ನಿನ್ನಲ್ಲಿ ಎಷ್ಟು ಅಹಂಕಾರ ಇದೆ, ನೀನ್ ಬಾಣದಿಂದ ಕಟ್ಟಿದ್ರೆ ನೀನ್ ತುಂಬಾ ಉತ್ಕೃಷ್ಟ ಧನುರ್ಧರ ಅನ್ಕೊಂಡಿದೀಯಾ, ಆದ್ರೆ ನೀನ್ ಕಟ್ಟಿದ್ರು ಅದೇನ್ ನಿಂತ್ಕೊಳ್ಳಿಲ್ಲ, ರಾಮನ ಸೇವಕರಾಗಿ ನಾವೆಲ್ಲ ಕಟ್ಟಿದ್ದೇ ಎಷ್ಟು ಚೆನ್ನಾಗಿ ನಿಂತಿದೆ ಅಂತ ತೋರ್ಸಕ್ಕಂತ ಬಂದಿದ್ದು. ಆದ್ರೆ ನಾವು ಕಟ್ಟಿದ್ದು ಸೇತುವೆ ತುಂಬಾ ದೃಢವಾಗಿದೆ,
ಅಂತ ಆ ಅಹಂಕಾರ ಇತ್ತಲ್ವಾ ಆಂಜನೇಯನ್ಗೆ, ಅವನಿಗೂ ಒಂದು ಪಾಠ ಕಲಿಸ್ಬೇಕು ಅಂತ ಭಗವಂತನಿಗೆ ದೇವರಿಗೆ ಯಾವತ್ತೂ ಯಾರಲ್ಲೇ ಆಗಲಿ, ತನ್ನ ಭಕ್ತನಲ್ಲೇ ಇರಲಿ ಬೇರೆಯವರಲ್ಲೇ ಇರಲಿ, ಅಹಂಕಾರ ಇದ್ದರೆ ದೇವ್ರಿಗಾಗಲ್ಲ. ಆ ಅಹಂಕಾರವನ್ನ ಒಂದು ಭಂಗ ಮಾಡಬೇಕು ಅಂತ ನೋಡ್ತಾರೆ, ಬುದ್ಧಿ ಬರಬೇಕು ಇವ್ರಿಗೆ ಅಂತ ಖಂಡಿತ ಒಂದೇನೋ ಆ್ಯಕ್ಷನ್ ತಗೋತಾರೆ ದೇವರು. ಸೊ ಇವಾಗ ಏನಾಗುತ್ತೆ, ಮೂರನೇ ಸಲ ಈ ಸೇತುವೆ ಇವಾಗ ತುಂಬ ಗಟ್ಟಿಯಾಗಿ ಕಟ್ಟಿದ್ದಾನೆ ಅರ್ಜುನ, ತುಂಬ ದೃಢವಾಗಿದೆ ಅದು. ಈ ಬ್ರಾಹ್ಮಣ ಅಲ್ಲಿ ಹೋಗಿ ನಿಂತ್ಕೊಂಡಾಗ ಏನೂ ಆಗಲ್ಲ, ಹಾಗೆ ನಿಂತಿದೆ. ಆವಾಗ ಏನು ಮಾಡ್ತಾನೆ ಈ ಬ್ರಾಹ್ಮಣ, ತನ್ನ ನಿಜವಾದ ರೂಪ, ಆಂಜನೇಯನ ರೂಪ, ತುಂಬ ಯಾವ ರೀತಿ ಒಂದು ರೂಪ ತಾಳಿ ಆ ಸಮುದ್ರವನ್ನ ದಾಟ್ಕೊಂಡು ಹೋಗಿದ್ನಲ್ಲ ಆಂಜನೇಯ, ಆ ಥರ ಒಂದು ವಿಶಾಲವಾದ ಆ ರೂಪವನ್ನ ತಗೋತಾನೆ. ಮತ್ತೆ ಆ ಬಾಣಗಳ ಸೇತುವೆ ಮೇಲೆ ಗುದಿತಾನೆ, ಜಿಗಿತಾನೆ. ಇದು ಒಡಿಬೇಕು ಅಂತ, ಏನಾದರೂ ಆಗಿ ಇದು ಒಡೆದ್ಬಿಡ್ಬೇಕು ನಾನು ಅಂತ ಪ್ರಯತ್ನ ಮಾಡ್ತಾನೆ. ಏನೇ ಮಾಡಿದ್ರು ಅದು ಒಡಿಯಲ್ಲ. ಆಗ ಸಡನ್ ಆಗಿ ಅವನಿಗೆ ಅರ್ಥ ಆಗುತ್ತೆ, ಅಲ್ಲೊಂದು ಚಿಕ್ಕ ಹುಡುಗ ಬರ್ತಾನೆ ಇವರಿಬ್ರು ಇರೋ ಕಡೆ. ಏನು ಕಪಿ, ನೀನು ಯಾಕೆ ಹಿಂಗೆ ಕುಣಿತಾ ಇದೆಯಾ, ಏನು ಎಷ್ಟು ಒಳ್ಳೆ ಬ್ರಿಡ್ಜ್ ಕಟ್ಟಿದಾನಲ್ಲ, ಎಷ್ಟು ಒಳ್ಳೆ ಸೇತುವೆ ಕಟ್ಟಿದಾರಲ್ಲ ಅರ್ಜುನ ಅವರು, ನೀನು ಎಷ್ಟು ಜಿಗಿದ್ರು ಇದು ಹೊಡಿತಾನೆ ಇಲ್ವಲ್ಲ ಅಂತ ಅದು ಹಾಸ್ಯ ಮಾಡ್ತಾನೆ ಆ ಹುಡುಗ. ಆವಾಗ ಹನುಮಂತನಿಗೆ ಶಾಕ್ ಆಗಿಬಿಡುತ್ತೆ, ಏನಿದು ಇಷ್ಟೊತ್ತು ನಾನು ಮಾಡಿದ್ರೆ, ನಾನು ಒಂದು ಸ್ವಲ್ಪ ನಡೆದ್ರೇನೆ ಒಡೆದೋಗ್ತಾ ಇತ್ತಲ್ಲ, ಮುರಿದೋಗ್ತಾ ಇತ್ತಲ್ಲ ಈ ಸೇತುವೆ, ಇವಾಗ ಹೆಂಗಿದಾಯಿತು ಅಂತ. ಸಡನ್ನಾಗಿ ಆ ಮಗುನ ನೋಡಿದಾಗ, ಆ ಚಿಕ್ಕ ಹುಡುಗನ ನೋಡಿದಾಗ ಅವನಿಗೆ ಗೊತ್ತಾಗ್ಬಿಡುತ್ತೆ, ಓಹೋ ಇದು ಇನ್ಯಾರೂ ಅಲ್ಲ, ಇದು ರಾಮಚಂದ್ರನೇ ಬಂದಿರೋದು, ನನ್ನ ಅಹಂಕಾರ ಭಂಗ ಮಾಡೋದಕ್ಕೋಸ್ಕರ ನನಗೆ ಬುದ್ಧಿ ಹೇಳ್ಕೊಡ್ಬೇಕು ಅಂತ ರಾಮನೇ ಸ್ವತಃ ಬಂದಿದ್ದಾರೆ ಅಂತ ಹೇಳಿ, ಅದೇ ಕ್ಷಣದಲ್ಲಿ ಅರ್ಜುನನಿಗೂ ಒಂದು ಜ್ಞಾನೋದಯ ಆಗುತ್ತೆ, ಈ ಆಂಜನೇಯನಿಗೂ ನಿಜ ಏನು ಅಂತ ಗೊತ್ತಾಗುತ್ತೆ. ಇಬ್ರು ಆ ಮಗು ಕಾಲಿಗೆ ಬೀಳ್ತಾರೆ. ಅಲ್ಲಿ ಅರ್ಜುನ ನೋಡ್ತಾನೆ, ಅವನಿಗೆ ಕೃಷ್ಣನ್ ತರ ಕಾಣಿಸ್ತಾ ಇರ್ತಾರೆ. ಆಂಜನೇಯ ನೋಡ್ತಾರೆ, ಅವ್ರಿಗೆ ರಾಮನ್ ತರ ಕಾಣಿಸ್ತಾ ಇರ್ತಾರೆ ಆ ಹುಡುಗ. ಇದರಿಂದ ನಾವು ಏನ್ ಕಲಿಬಹುದು ಅಂದ್ರೆ, ಈ ರೀತಿ ಅಹಂಕಾರ ಅನ್ನೋದು ಯಾರಿಗಾದ್ರೂ ಕೆಟ್ಟದೇ ಮಾಡತ್ತೆ. ಸೊ ಯಾವ್ದಾದ್ರೂ ಒಂದು ರೂಪದಲ್ಲಿ ದೇವ್ರು ಬಂದು ಆ ಅಹಂಕಾರವನ್ನ ನಾಶ ಮಾಡ್ತಾರೆ. ಸೊ ಈ ಸಮಯದಲ್ಲಿ ಈಗ ಇವರಿಬ್ರಿಗೂ ಒಂದು ಪೋಟಿ ಆಯ್ತಲ್ಲ, ಇವರಿಬ್ರು ಈ ಅರ್ಜುನ ಮತ್ತೆ ಆಂಜನೇಯ. ಆವಾಗ ಲಾಸ್ಟ್ ಅಲ್ಲಿ ಇದೆಲ್ಲ ಆದ್ಮೇಲೆ ಆಂಜನೇಯ ಹೇಳ್ತಾನೆ, ಸರಿ ಅರ್ಜುನ, ನೀನ್ ನಿಜವಾಗ್ಲೂ ಶ್ರೇಷ್ಠವಾದ ಧನುರ್ಧರ ನೀನು, ನಾನು ಒಪ್ಕೋತೀನಿ, ನನಗೂ ಅಹಂಕಾರ ಇತ್ತು, ಅದು ಸರಿಯಲ್ಲ, ಆದ್ರೆ ನೀನ್ ನಿಜವಾಗ್ಲೂ ಯು ಆರ್ ರಿಯಲಿ ಒಳ್ಳೆ ಧನುರ್ಧರ, ನೀನು ತುಂಬಾ ಶ್ರೇಷ್ಠವಾದ ಧನುರ್ಧರ, ಒಪ್ಕೋತೀನಿ. ಅದಕ್ಕಾಗಿ ಈಗ ನೀನ್ ಹೇಳಿದ್ ನಿಜ, ನಿನ್ನಲ್ಲಿ ಅಷ್ಟು ಒಂದು ಏನಂತೀರಾ ಸ್ಕಿಲ್ ಇದೆ, ನಿನ್ಗೆ ಅಷ್ಟೆಲ್ಲ ಸಾಮರ್ಥ್ಯ ಇದೆ ಅಂತ ನಾನು ಒಪ್ಕೋತೀನಿ. ಅದರ ಸಂಕೇತವಾಗಿ ನೀವ್ ಯಾವಾಗ ಪಾಂಡವರು ನೀವು ಯುದ್ಧಕ್ಕೆ ಹೋಗ್ತೀರೋ ಆಗ ನಿನ್ನ ಧ್ವಜದ ಮೇಲೆ ನಾನ್ ಬಂದು ನಿನ್ ಜೊತೆಯಲ್ಲಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ದ ಆಂಜನೇಯ. ಅದು ಎರಡನೇ ಕಾರಣ ಯಾಕೆ ಆಂಜನೇಯ ಈ ಅರ್ಜುನನ ಧ್ವಜದ ಮೇಲೆ ಇದ್ದ ಅನ್ನೋದಕ್ಕೆ. ಸೊ ಮೊದಲನೇದ ಕಾರಣ ನೋಡಿದ್ವಿ, ಭೀಮ ಮತ್ತೆ ಆಂಜನೇಯನಲ್ಲಿ ಆಗಿದ್ದ ಒಂದು ಘಟನೆ. ಎರಡನೇದಾಗಿ ಅರ್ಜುನನಿಗೂ ಆಂಜನೇಯನಲ್ಲಿ ಅವ್ರ ಮಧ್ಯ ನಡೆದಿದ್ದ ಈ ಘಟನೆ. ಸೊ ಈ ಎರಡು ಕಾರಣಗಳಿಂದ ಕಪಿಧ್ವಜ ಅಂತ ಆಂಜನೇಯ ಅರ್ಜುನನ ಧ್ವಜದ ಮೇಲೆ ಬಂದು ಅಲ್ಲಿ ಇದ್ದ. ಈ ಎಲ್ಲ ವಿಷಯ ಆಯ್ತು. ಆಂಜನೇಯ ಇರೋದ್ರಿಂದ ಪಾಂಡವ ಸೇನೆಗೆ ಮತ್ತೆ ಅರ್ಜುನನಿಗೆ, ಭೀಮನಿಗೆ, ಎಲ್ರಿಗೂ ಪಾಂಡವರಿಗೆ ಉತ್ಸಾಹ ತುಂಬಿತು, ಅವ್ರು ಒಳ್ಳೆ ರೀತಿಯಲ್ಲಿ ಯುದ್ಧ ಮಾಡಿದ್ರು, ಅದೆಲ್ಲ ಒಂದ್ ಕಡೆ. ಆದ್ರೆ ಈ ಎಲ್ಲಾ ವಿಷಯಗಳನ್ನ ನಾವು ನೋಡಿದ್ರೆ ಆಂಜನೇಯನಿಗೆ ಮತ್ತೊಂದ್ಸರಿ ಎಷ್ಟು ಅದೃಷ್ಟ. ಯಾತಕ್ಕೆ ಅಂದ್ರೆ, ಯಾವಾಗ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಹೇಳ್ತಾ ಇರ್ತಾನಲ್ಲ, ಆಗ ಬೇರೆ ಯಾರಿಗೂ ಅದು ಕೇಳಕ್ ಚಾನ್ಸ್ ಇಲ್ಲ. ಆದ್ರೆ ಅಲ್ಲಿ ಆ ಧ್ವಜದ ಮೇಲೆ ಇದ್ಕೊಂಡು ಆಂಜನೇಯನಿಗೆ ಡೈರೆಕ್ಟ್ ಆಗಿ ದೇವರ ಮುಖದಿಂದ ಆ ಭಗವದ್ಗೀತೆಯನ್ನ ಕೇಳೋ ಒಂದು ಅದೃಷ್ಟ ಅವನಿಗಿತ್ತು, ಆ ಭಾಗ್ಯ ಅವನು ಪಡ್ಕೊಂಡ. ಸೊ ಇದನ್ನ ನಾವು ಇಲ್ಲಿ ನೋಡ್ಬೋದು. ಈಗ ಈ ಶ್ಲೋಕದಲ್ಲಿ ಋಷಿಕೇಶ ಅಂತ ಕೃಷ್ಣನ ಹೆಸರನ್ನ ಹೇಳ್ತಾ ಇದ್ದಾರೆ. ಈ ಋಷಿಕೇಶಂ ಅಂದ್ರೆ ನಾವು ಯಾವುದೋ ಒಂದು ಶ್ಲೋಕದಲ್ಲಿ ನೋಡಿದ್ದೀವಿ. ಋಷಿಕ ಅಂದ್ರೆ ಇಂದ್ರಿಯಗಳು. ಆ ಋಷಿಕವನ್ನ ಯಾರು ಋಷಿಕಗಳ ಈಶನೋ, ಯಾರು ಇಂದ್ರಿಯಗಳ ಈಶನಾಗಿದ್ದಾನೆ, ಯಾರು ಇಂದ್ರಿಯಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ ಅಂಥವನು ಋಷಿಕೇಶ. ಇಲ್ಲಿ ದೇವರಿಗೆ ನಾವು ಋಷಿಕೇಶ ಅಂತ ಕರೆದಾಗ
ದೇವ್ರು ತನ್ನ ಇಂದ್ರಿಯಗಳನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ ಅನ್ನೋದು ವಿಷಯ ಅಲ್ಲ. ಯಾಕೆಂದ್ರೆ ದೇವ್ರಿಗೆ ಆ ಪ್ರಶ್ನೆನೇ ಇಲ್ಲ, ಅವ್ರಿಗೆ ಆ ಪ್ರಾಬ್ಲಮೇ ಇಲ್ಲ. ಇಂದ್ರಿಯಗಳು ಇಲ್ಲಿ ಅಲ್ಲಿ ಓಡಾಡೋದು ಅನ್ನೋದೆಲ್ಲ ದೇವ್ರಿಗಲ್ಲ ಅದು. ಅದು ನಮಗೆ ಮನುಷ್ಯರಿಗೆ. ಸೊ ನಾವು ಯಾರನ್ನ ಬೇಡ್ಕೊಂಡ್ರೆ, ಯಾರ ಪ್ರಾರ್ಥನೆ ನಾವು ಮಾಡಿದ್ರೆ, ಯಾರ ಪೂಜೆ ನಾವು ಮಾಡಿದ್ರೆ ನಮ್ಮ ಇಂದ್ರಿಯಗಳನ್ನ ವಶದಲ್ಲಿ ಇಡ್ತಾನೋ ಅಂಥವನು ಭಗವಂತ ಋಷಿಕೇಶ. ಈ ಅರ್ಥ ನಾವು ಮೊದಲನೇ ನೋಡಿದೀವಿ. ಆದ್ರೆ ಇಲ್ಲಿ ಆಚಾರ್ಯರು ಇನ್ನೊಂದು ವಿಷಯನೂ ಹೇಳ್ತಾರೆ. ಈ ಋಷಿಕೇಶ ಅನ್ನೋ ವರ್ಡು ಅದು ಹರ್ಷ ಅನ್ನೋ ಒಂದು ಶಬ್ದಕ್ಕೂ ಸಂಬಂಧಪಟ್ಟಿದ್ದು. ಹರ್ಷ ಅಂದ್ರೆ ಏನು? ಸಂತೋಷ, ಖುಷಿ ಅಂತ. ಯಾರು ಹರ್ಷಕ್ಕೆ ಈಶನಾಗಿದ್ದಾನೋ, ಅಂದ್ರೆ ಯಾರು ನಮಗೆ ಹರ್ಷ ಕೊಡೋ ಒಂದು ಕ್ಷಮತೆ ಇಟ್ಕೊಂಡಿದ್ದಾನೋ ಅವನು ಋಷಿಕೇಶ ಅಂತ ಹೇಳ್ತಾರೆ. ಇಲ್ಲಿ ಯಾಕೆ ಋಷಿಕೇಶ ಅಂತ ಹೇಳಬೇಕು ಮತ್ತೆ ಸಂಜಯ? ಯಾಕೆಂದ್ರೆ ಈಗ ಮುಂದೆ ಅರ್ಜುನ ಒಂದು ಪ್ರಶ್ನೆಯನ್ನ ಕೇಳೋನಿದ್ದಾನೆ ಕೃಷ್ಣನ ಹತ್ರ. ಆ ಪ್ರಶ್ನೆ ಕೇಳಿದಾಗ ಕೃಷ್ಣ ಅವನನ್ನ ಕರ್ಕೊಂಡು ಹೋಗಿ ಆ ಕೌರವ ಸೇನೆಯ ಮುಂದೆ ನಿಲ್ಸೋನಿದ್ದಾನೆ. ಅಲ್ಲಿ ನಿಂತಾಗ ತನ್ನ ಸ್ವಂತ ಬಂಧು ಜನಗಳನ್ನೆಲ್ಲ ನೋಡಿ ಅರ್ಜುನನಿಗೆ ತುಂಬಾ ದುಃಖ ಆಗೋದಿದೆ. ಅಷ್ಟೆಲ್ಲ ದುಃಖ ಪಟ್ಟು ನಾನು ಯುದ್ಧನೇ ಮಾಡಲ್ಲ ಅಂತ ಹೇಳೋನಿದ್ದಾನೆ ಅರ್ಜುನ. ಆದ್ರೆ ಅಷ್ಟು ದುಃಖದಲ್ಲಿ ಇರುವಂಥ ಅರ್ಜುನನಿಗೆ ಬುದ್ಧಿ ಹೇಳಿ, ಧೈರ್ಯ ಹೇಳಿ, ಧರ್ಮ ಏನು ಅಧರ್ಮ ಏನು ಅಂತ ತಿಳುವಳಿಕೆ ಹೇಳಿ ಅವನಿಗೆ ಪುನಃ ಹರ್ಷವನ್ನ ಕೊಡೋ ಒಂದು ಕಾರ್ಯವನ್ನ ಕೃಷ್ಣ ಮಾಡೋನಿದ್ದಾನೆ. ಅದರಿಂದಾನೂ ಕೂಡ ಇಲ್ಲಿ ಈ ಶ್ಲೋಕದಲ್ಲೇ ಅದರ ಸಂಕೇತವಾಗಿ ಇಲ್ಲೇನೆ ಕೃಷ್ಣನನ್ನ ಋಷಿಕೇಶ ಅಂತ ಉಲ್ಲೇಖ ಮಾಡಲಾಗಿದೆ. ಸೊ ಇವತ್ ನಾವು ತಿಳ್ಕೊಂಡಿರೋ ಈ ಶ್ಲೋಕದ ವಿಷಯಗಳಿಂದ ನಾವು ಏನ್ ಕಲ್ತ್ಕೊಂಡಿದೀವಿ ಅಂದ್ರೆ, ನಮ್ಮಲ್ಲಿ ಏನೇ ಒಂದು ಕಾರ್ಯ ನಾವು ಮಾಡಬೇಕು, ನಮಗ್ ಧೈರ್ಯ ಬೇಕು, ಉತ್ಸಾಹ ಬೇಕು, ನಮಗೆ ಒಳ್ಳೆ ರೀತಿಯಲ್ಲಿ ಆ ಕಾರ್ಯ ನಡಿಬೇಕು, ಭಗವಂತನ ಅನುಗ್ರಹ ಇರಬೇಕು, ಭಗವಂತನ ಆಶೀರ್ವಾದ ನಮಗ್ ಸಂಪೂರ್ಣವಾಗಿ ಸಿಗ್ಬೇಕು ಅಂದ್ರೆ ನಾವು ಆಂಜನೇಯನ್ನ ನೆನ್ಸ್ಕೊಂಡು ಆ ಕೆಲಸವನ್ನ ಮಾಡಿದ್ರೆ ಖಂಡಿತ ನಮಗ್ ಯಶ ನಿಶ್ಚಿತ. ಬಹಳಷ್ಟು ಜನ ನೀವು ಕೇಳಿರ್ಬೋದು, ಹನುಮಾನ್ ಚಾಲಿಸಾ ಅಂತ ಒಂದು ಇದೆ. ಅದು ಆ ಅವಧಿ ಭಾಷೆಯಲ್ಲಿ ತುಳಸಿದಾಸ್ ಅವರು ರಚನೆ ಮಾಡಿದ್ದಾರೆ. ಸೊ ಆ ಹನುಮಾನ್ ಚಾಲಿಸಾ ಅನ್ನೋ ಒಂದು ಸ್ತೋತ್ರವನ್ನ ಹೇಳೋದು, ಅಥವಾ ರಾಮಾಯಣದ ಸುಂದರಕಾಂಡದಲ್ಲಿ, ಇಡೀ ಸುಂದರಕಾಂಡದಲ್ಲಿ ಹನುಮಂತ ಯಾವ ರೀತಿ ಸಾಗರವನ್ನ ದಾಟ್ಕೊಂಡು ಹೋದ, ಹೋದ, ಅಲ್ಲಿ ಲಂಕೆಗೆ ಹೋಗಿ ಏನೇನ್ ಮಾಡ್ದ, ಯಾವ ರೀತಿಯಲ್ಲಿ ಎಲ್ಲಾ ಕಡೆ ಹುಡುಕಾಡಿ ಕಡೆಗೆ ಸೀತೆಯನ್ನ ಹುಡ್ಕೊಂಡ, ಸೀತೆ ಸಿಕ್ಕದ್ಮೇಲೆ ಅವಳ ಹತ್ರ ಯಾವ ರೀತಿಯಲ್ಲಿ ರಾಮನ ಸಂದೇಶವನ್ನ ಹೇಳ್ದ, ಯಾವ ರೀತಿ ಸೀತೆಗೆ ಒಂದು ಧೈರ್ಯ ಕೊಟ್ಟ, ಏನೆಲ್ಲ ಅಲ್ಲಿ ಲಂಕೆಯಲ್ಲಿ ಕಾರ್ಯ ಮಾಡಿ ಯಾವ ರೀತಿ ಆ ರಾಕ್ಷಸರನ್ನೆಲ್ಲ ಧ್ವಂಸ ಮಾಡ್ದ, ಆ ಲಂಕೆಯನ್ನೇ ಬೆಂಕಿ ಹಚ್ಬಿಟ್ಟು ನಾಶ ಮಾಡ್ದ, ಇದೆಲ್ಲ ನಾವು ಸುಂದರಕಾಂಡದಲ್ಲಿ ಬರುತ್ತೆ ಅಂತ ನಮ್ಗೆ ಗೊತ್ತಿದೆ. ಸೊ ಆ ಸುಂದರಕಾಂಡ ಪಠನ ಮಾಡಿದ್ರು ಕೂಡ, ಶ್ರೀ ಹನುಮಾನ್ ಚಾಲೀಸಾ ಸ್ತೋತ್ರ ಪಠನ ಮಾಡಿದ್ರು ಕೂಡ ನಮ್ಗೆ ಏನೆಲ್ಲ ಬೇಕೋ, ಎಷ್ಟೆಲ್ಲ ನಮ್ಗೆ ಧೈರ್ಯ ಬೇಕೋ, ಉತ್ಸಾಹ ಬೇಕೋ, ಒಂದು ಕಾರ್ಯವನ್ನ ಸಿದ್ಧಿ ಆಗೋದಕ್ಕೋಸ್ಕರ ನಮ್ಗೆ ಏನೇನ್ ಗುಣಗಳು ಬೇಕೋ ಅದೆಲ್ಲವನ್ನೂ ಕೂಡ ನಾವು ಆ ಆಂಜನೇಯನಿಂದ ಪಡಿಬಹುದು. ಇದನ್ನ ನಾವು ಜ್ಞಾಪಕ ಇಟ್ಕೊಂಡು ಸದಾಕಾಲ ದಿನ ವೇಳೆ ಒಂದ್ ಬಾರಿ ಹನುಮಾನ್ ಚಾಲೀಸ ಪಠನ ಮಾಡೋದು, ಅಥವಾ ಯಾವುದೋ ಒಂದು ವಿಶೇಷವಾದ ಅವಕಾಶ ಸಿಕ್ಕಿದಾಗ, ನಮ್ಗೆ ಸಮಯ ಇದ್ದಾಗ ಸುಂದರಕಾಂಡ ಪಾಠವನ್ನ ಪಠನ ಮಾಡೋದು, ಈ ರೀತಿಯಲ್ಲಿ ಕೆಲವು ನಾವು ಸಾಧನೆಗಳನ್ನ ಮಾಡಿದ್ರೆ ಖಂಡಿತ ನಮ್ಗೆ ಅದರಿಂದ ಒಳ್ಳೇದಾಗತ್ತೆ. ಆಗ್ಲೇ ನಾವು ನೋಡಿದ್ವಿ ಅಹಂಕಾರ ಅನ್ನೋದು ಎಷ್ಟು ಕೆಟ್ಟದ್ ಮಾಡುತ್ತೆ ನಮ್ಗೆ. ಯಾರಿಗೂ ಈ ಅಹಂಕಾರ ಅನ್ನೋದು ಯಾರಿಗೂ ತಪ್ಪಿದ್ದಲ್ಲ. ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ್ಗೇನೋ ಒಂದು ಗುಣ ಇದೆ, ಒಂದು ಸಾಮರ್ಥ್ಯ ಇದೆ ಅಂದಾಗ ತಕ್ಷಣ ಅಲ್ಲಿ ಅದ್ರ ಕೂಡ್ಲೆ ಅಹಂಕಾರನೂ ಇದ್ದೇ ಇರುತ್ತೆ. ಅರ್ಜುನ, ಭೀಮ ಅಂತ ದೊಡ್ಡ ಯೋಧರಿಗೆ ಅಹಂಕಾರ ಎಷ್ಟು ಒಂದು ಕಷ್ಟ ಕೊಡ್ತು. ಆಗ ನಾವು ಸಾಮಾನ್ಯ ಜನರು, ನಮಗೂ ಕೂಡ ಅಹಂಕಾರದಿಂದ ತುಂಬಾ ನಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ. ಆ ಅಹಂಕಾರ ಎಲ್ಲ ನಮಗೆ ನಾಶ ಆಗ್ಬೇಕು, ನಮಗೆ ಸತತವಾಗಿ ನಾವು ಭಗವಂತನ ಸೇವಕರು, ಅವರ ದಾಸರು ಅನ್ನೋ ಭಾವ ನಮ್ಮಲ್ಲಿ ಬೆಳಿಬೇಕು ಅಂದ್ರೂ ಕೂಡ ನಾವು ಯಾವಾಗ್ಲೂ ಆಂಜನೇಯನ್ನ ನೆನ್ಸ್ಕೋಬೇಕು. ಆಂಜನೇಯನಿಗೆ ಯಾವ ರೀತಿಯಲ್ಲಿ ಸೇವಾ ಭಾವ ಇತ್ತು, ಯಾವ ರೀತಿಯಲ್ಲಿ ಅವನು
ಯಾವಾಗಲೂ ಅವನಿಗೆ ಎಷ್ಟೇ ಸಾಮರ್ಥ್ಯ ಇದ್ರೂ ಕೂಡ ಅವನು ಎಲ್ಲವನ್ನು ನಾನು ರಾಮನ ದಾಸ ಅನ್ನೋ ಭಾವದಿಂದಾನೇ ಕಾರ್ಯವನ್ನ ಮಾಡ್ತಾ ಇದ್ದ. ಅದೇ ರೀತಿಯಲ್ಲಿ ಆ ಭಾವದಿಂದಾನೇ ಕೂಡ ನಾವು ನಮ್ಮ ಸಾಧನೆಯನ್ನ ಮುಂದುವರಿಸ್ತಾ ಹೋಗೋಣ. ಆ ಭಾವ ನಮ್ಮಲ್ಲಿ ಬರಲಿ ಅಂತ ಆಂಜನೇಯನ ಚರಣಗಳಲ್ಲೂ ಬೇಡ್ಕೊಳ್ಳೋಣ. ಇಷ್ಟು ಇವತ್ತು ವಿಷಯಗಳನ್ನ ನಾವು ನೋಡಿದೀವಿ ಇವತ್ತಿನ ಶ್ಲೋಕದಲ್ಲಿ. ಈ ಶ್ಲೋಕದಲ್ಲಿ ಹೇಳಿದ್ದೇನು? ಸಂಜಯ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾನೆ, ಅರ್ಜುನ ಅವನ ಧ್ವಜದ ಮೇಲೆ ಕಪಿ ಇದ್ದಾರೆ, ಆಂಜನೇಯ ಇದ್ದಾರೆ. ಆ ಕಪಿಧ್ವಜನಾದ ಅರ್ಜುನ ಹೋಗಿ ಇವಾಗ ಸೇನೆಗಳ ಮುಂದೆ ನಿಂತ್ಕೊಂಡಿದ್ದಾನೆ, ಅವನು ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ಈ ರೀತಿಯಲ್ಲಿ ಮುಂದೆ ಕೃಷ್ಣನ ಹತ್ರ ಹೇಳ್ತಾನೆ ಅಂತ ಈ ಶ್ಲೋಕವನ್ನ ನಾವು ನೋಡಿದ್ವಿ. ಇದರಲ್ಲಿ ನಾವು ಎಷ್ಟೊಂದು ವಿಷಯಗಳನ್ನ ಇವತ್ತು ತಿಳ್ಕೊಂಡ್ವಿ. ಸೊ ಇದಕ್ಕಾಗಿ ಈ ಸತ್ಸಂಗ ನಮಗ್ ಸಿಕ್ಕಿದೆ, ಇಷ್ಟೆಲ್ಲ ವಿಷಯಗಳು ನಮ್ಗೆ ತಿಳ್ಕೊಳಕ್ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ನಮ್ಮ ಗುರುಗಳ ಚರಣಗಳಲ್ಲಿ, ಶ್ರೀಕೃಷ್ಣನ ಚರಣಗಳಲ್ಲಿ ನಮ್ಮ ಕೃತಜ್ಞತೆಯನ್ನ ಸಲ್ಲಿಸೋಣ. ಮತ್ತೆ ಇದೇ ರೀತಿ ಇನ್ನ ಒಂದಷ್ಟು ವಿಷಯಗಳನ್ನು ಕಲ್ತ್ಕೊಳ್ಳೋ ತರ ನಮ್ಮ ಜೀವನದಲ್ಲೂ ಕೂಡ ಅದನ್ನ ಅಳವಡಿಸ್ಕೊಳ್ಳುವಂತ ಒಂದು ಶಕ್ತಿ ನಮಗ್ ಸಿಗ್ಲಿ ಅಂತ ಪ್ರಾರ್ಥನೆಯನ್ನು ಕೂಡ ಮಾಡಿ ನಾವು ಇವತ್ತಿನ ಸತ್ಸಂಗ ಇಲ್ಲಿಗೆ ನಿಲ್ಲಿಸೋಣ. ಎಲ್ರಿಗೂ ನಮಸ್ಕಾರ.